ಬರಪ್ಪ ಯಾರನ್ನ ಯಜಮಾನ್ರ ಹೇಳ್ಬೇಡಮ್ಮ ಇಂಥದ್ದಾಗೈತೆ ಇಂಥದ್ದಿಲ್ಲ ಅಂತ ಎಲ್ಲ ನೀನು ಸುಮ್ಕರಿ ಹೇಳಿ ಸುಮ್ಕರಿ ನಡೆಸ್ಕೊಡ್ತೀನಿ ನನ್ನ ತಂಗಿನ ಏನಪ್ಪ ಒಂದು 2 ಪತ್ತು ಕಾಲ ಕಲಿಬೇಕು ಮಕ್ಕಳು ನೀವು ಬಸವ ಭಾಳ ಎದುರ್ಕೊಂತಿದ್ದಾನೆ ಕಾಲ ಕಲಿಯಬೇಕು ನಿಧಾನಾಗೆ ದಾರಿ ದೀಪ ಕೊಡಿಸ್ತೀನಿ ದಾರಿ ದೀಪ ಕೊಡಿಸ್ತೀನಿ ಯಾರು ನೋವು ಪಡ್ಕೋಬೇಡ್ರಿ ಬಸವನ್ನ ನೆಡಪ್ಪ ತಗೋಬೇಕು ಈಗ ಅಂದ್ರೆ ಬಸವ ಬಿಟ್ರೆ ಮುಂದೆ ದಾರಿ ಕೊಡ್ತೀನಿ ನಾನು ನಡೆಸ್ಕೊಡ್ತೀನಿ ನಾನು ಇಷ್ಟು ದಿನ ನಡೆಸ್ಕೊಟ್ಟಿದ್ದೀನಿ ಮುಂದೆ ನಡೆಸ್ಕೊಡ್ತೀನಿ ಇದನ್ನೇ ಇಲ್ಲ ತಾಯಿಯಾಗಿ ಹೊಟ್ಟೆಗೆ ಇಟ್ಕೊಂಡು ಇಷ್ಟೇ ನಡ್ಸ್ಕೊ ಬಂದೀನಿ ನಿಮ್ಮನ್ನು ಇಷ್ಟೇ ನಡ್ಸ್ಕೊ ಬಂದೀನಿ ಇನ್ನೊಂದು 2 20 ಕೊಡಲ್ಲ 2 20 ಅಲ್ಲ ಇನ್ನೊಂದು 2 20 ಹೇಳ್ಬೇಕಮ್ಮ ಕರೆಕ್ಟ್ ಕೇಳೋದು 2 ವರ್ಷ ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು 2 ಶಾಂತಿ ಮಾಡಿ ಹೊರಡು ಮುಂದೆ ಅಷ್ಟಿಗೆ ಕೊಡ್ತೀನಿ ವಿಶೇಷವಾದ ಒಂದು ಹಬ್ಬ ಆಚರಣೆ ಮಾಡ್ತಿದ್ವಿ. ಕಾರಣ ಅಷ್ಟೇ, ನಮ್ಮ ಪುರಾತನ ದೇವಸ್ಥಾನದಂಥ ಶ್ರೀ ದಂಡಿನಾಥ ದುರ್ಗಮ್ಮ ದೇವಸ್ಥಾನದ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಮಸ್ತ ನಾಡಿನ ಎಲ್ಲ ಭಕ್ತಾದಿಗಳು ನಮಗೆ ಸಹಕಾರ ಮಾಡಿ ಈ ಒಂದು ಉತ್ಸಾಹಕ್ಕೆ ಸಹಕರಿಸಿದ ಎಲ್ಲ ಗಣ್ಯಾತೀತ ಸಕಲ ಪೂಜ್ಯ ಭಕ್ತಾದಿಗಳಿಗೆ ನಾವು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ಈ ಮೂಲಕ ನಮ್ಮ ದೇವಸ್ಥಾನದ ಕಮಿಟಿ ಪರವಾಗಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ಸರ್ ದೊಡ್ಡೇರಲ್ಲ ದೇವರು ಪುರಾತನ ಕಾಲದಿಂದ ಸುಮಾರು 50-60 ವರ್ಷದಿಂದ ಹಿಂದಿತ್ತು. ಈಗ ನಾವು ಸುಮಾರು 2-3 ವರ್ಷದ ಇಂಚೆಯಿಂದ ನಾವು ದುರ್ಗಮ್ಮ ದೇವಸ್ಥಾನನ ಪ್ರಾರಂಭ ಮಾಡಿ ಇವತ್ತು ನಿನ್ನೆ ಕಳಶ ಪ್ರತಿಷ್ಠಾಪನೆ ಮತ್ತು ವಿಗ್ರಹ ಪ್ರತಿಷ್ಠಾಪನೆಯನ್ನು ಇವತ್ತು ನೆರವೇರಿಸ್ತಿದ್ವಿ. ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ದಾನಿಗಳಿಗೂ
ತುಂಬುರದಿಂದ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಗೋಪಾಲಪ್ಪ, ಅಧ್ಯಕ್ಷರು ಸೌಮ್ಯ ರಾಜಣ್ಣ, ಉಪಾಧ್ಯಕ್ಷರು ಜಿ ಕೆ ಈರಣ್ಣ, ಕಾರ್ಯದರ್ಶಿ ವೆಂಕಟೇಶ್ ಮತ್ತು ಖಜಾಂಚಿಯಾಗಿ ಮಲ್ಲಿಕಾರ್ಜುನ ನಾನು ಮತ್ತು ಸಹ ಕಾರ್ಯದರ್ಶಿ ಡಿ ರಂಗನಾಥ್ ಮತ್ತು ಎಲ್ಲ ನಿರ್ದೇಶಕರು ಸುಮಾರು ಜನ ಇದ್ದಾರೆ. ಅವರಲ್ಲೂ ಸಹಕಾರ ಮಾಡಿದ್ದಾರೆ. ಅದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.